ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಇವತ್ತಿನ ಸೆಷನ್ ಏನಪ್ಪ ಅಂದರೆ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ PUC ಟು ಬಿಸ್ನೆಸ್ ಸ್ಟಡೀಸ್ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಬಹುದು ಅನ್ನೋದನ್ನು ಇವತ್ತಿನ ಸೆಷನ್ನಲ್ಲಿ ನೋಡುವ. ಈಗ ಆಗಲೇ ನಾವು 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಮೀಡಿಯಂ ಆಸ್ ವೆಲ್ ಆಸ್ ಇಂಗ್ಲೀಷ್ ಮೀಡಿಯಂನಲ್ಲಿ ಎರಡೂ ಮೀಡಿಯಂನಲ್ಲಿ 8 ಮಾರ್ಕ್ಸಿನ ಪ್ರಮುಖ ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನು ನೋಡಿದ್ದೀವಿ. ಹಾಗಾಗಿ ಇವತ್ತಿನ ಸೆಷನಲ್ಲಿ 4 ಮಾರ್ಕ್ಸಿನ ಪ್ರಮುಖ ಪ್ರಶ್ನೆಗಳು ಇಂಗ್ಲೀಷ್ ಮೀಡಿಯಂನಲ್ಲಿ ತೊಗೊಂಡ್ಬರ್ತಾ ಇದ್ದೀನಿ. ಇದಾದ ನಂತರ ಕನ್ನಡ ಮೀಡಿಯಂನಲ್ಲಿ ಕೂಡ ಕೊಡ್ತೀನಿ. ಅದಾದ ನಂತರ ವಿ ವಿಲ್ ಸಾಲ್ವ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಸ್ ವೆಲ್ ಆಸ್ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್. 8 ಅಂಕಗಳ ಪ್ರಮುಖ ಪ್ರಶ್ನೆಗಳ ವಿಡಿಯೋ ನೀವು ನೋಡಿಲ್ಲ ಅಂದರೆ ಅದರ ಲಿಂಕ್ ನಿಮಗೆ ಅಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಗ್ತದೆ. ಅದೇ ರೀತಿ ಇನ್ಸ್ಟಾಗ್ರಾಮನ್ನು ನಾವು ಫಾಲೋ ಮಾಡ್ತಾ ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಬೋದು. ಟೆಲಿಗ್ರಾಮ್ ಗ್ರೂಪನ್ನು ಇನ್ನೂ ತನಕ ಜಾಯ್ನ್ ಆಗಿಲ್ಲ ಅಂದರೆ ಅದನ್ನೂ ಕೂಡ ಜಾಯ್ನ್ ಆಗ್ಬೋದು. ಎಲ್ಲದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್. ಈಗ ನಾವು ಸ್ಟಾರ್ಟ್ ಮಾಡುವಂತಹ ಕೆಲಸವನ್ನು ಮಾಡುವ. ಮೊದಲನೇದಾಗಿ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅನ್ನೋಕ್ಕಿಂತ ಮುಂಚೆ ಈ 4 ಅಂಕಗಳ ಪ್ರಶ್ನೆ ಯಾವೆಲ್ಲ ಚಾಪ್ಟರಿಂದ ಬರ್ತದ ಅನ್ನೋದು ನೋಡೋದು ಬಹಳ ಪ್ರಮುಖವಾಗ್ತದೆ. ಸೊ 4 ಮಾರ್ಕ್ಸಿನ ಕ್ವಶನ್ಸ್ ಬರೋದು ಯಾವೆಲ್ಲ ಚಾಪ್ಟರಿಂದ ಅಂತ ನೋಡೋದಾದರೆ ಚಾಪ್ಟರ್ ನಂಬರ್ 2 ದಟ್ ಈಸ್ ನಿರ್ವಹಣೆಯ ತತ್ವಗಳು ಅಂತ ಕರಿತೀವಿ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಆ ಚಾಪ್ಟರಿಂದ. ಅದಾದ ನಂತರ ಚಾಪ್ಟರ್ ನಂಬರ್ 3 ಇಂದ 2 ಕ್ವಶನ್ಸ್ಗಳು ಬರ್ತಾವೆ. ಹಾಗಾಗಿ 2 ಸಲ ನಾನು ಚಾಪ್ಟರ್ ನಂಬರ್ 3 ಅಂತ ಬರೀತೀನಿ. ಅದಾದ ನಂತರ ಚಾಪ್ಟರ್ ನಂಬರ್ 4 ಯೋಜಿಸುವಿಕೆ, 3 ವ್ಯವಹಾರ ಪರಿಸರ, 4 ಯೋಜಿಸುವಿಕೆ. ಅದಾದ ನಂತರ ಚಾಪ್ಟರ್ ನಂಬರ್ 6 ಸಿಬ್ಬಂದಿ ನಿರ್ವಹಣೆ. 5ನೇ ಚಾಪ್ಟರ್ ಸಂಘಟಿಸುವಿಕೆಯಲ್ಲಿ ಯಾವುದೂ ಇಲ್ಲ, ಆರ್ಗನೈಸಿಂಗ್ದಲ್ಲಿ ಯಾವುದೇ 4 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ. 6th we have staffing. And after that we have chapter number 8 that is controlling. We have 1 question in controlling. Then chapter number 9 financial management. Chapter number 10 we have 2 questions that is marketing. So 1 2 3 4 5 6 7 8 9 and another question we have from chapter number 2 principles of management, chapter number 3 business environment, and chapter number 4 planning, chapter number 6 staffing, chapter number 8 controlling, chapter number 9 financial management, and chapter number 10 we have 2 questions. So there are total 10 questions which will be asked in 4 marks categories. So these are those number of questions: 1 2 3 4 5 6 7 8 9, and another one is from chapter number 11 that is consumer protection, customer protection or consumer protection. So we have 10 questions from these following chapters. Here we have 2 questions. One will be of HOTS question, HOTS andre higher order thinking skills, and another question of HOTS will be from chapter number 9 that is financial management. Total we have 2, and another one will be most probably on marketing also. There will be 3 HOTS questions if I am not wrong. Out of those 3 HOTS questions, again you can answer any of the HOTS question or you can skip any of the HOTS questions. ನೀವೆಲ್ಲವನ್ನು ಆನ್ಸರ್ ಮಾಡ್ಬೋದು, ಎಲ್ಲವನ್ನು ಬಿಡಬಹುದು ಕೂಡ. ಸೊ ಇವೆಲ್ಲ 10 ಕ್ವಶನ್ಸ್ ಈ ರೀತಿ ಪ್ಯಾಟರ್ನ್ ಆಗಿರ್ತದೆ. ಸೊ ಮೊದಲನೇದಾಗಿ ಚಾಪ್ಟರ್ ನಂಬರ್ 2 ಇಂದ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅನ್ನೋದನ್ನು ನಾವು ನೋಡ್ಕೊಂತ ಹೋಗುವ. ಈಗ 2ನೇ ಚಾಪ್ಟರ್ ಯಾವುದಪ್ಪ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಿಂದ ಒಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದಾಗಿರ್ತದೆ, ಹೆನ್ರಿ ಫಿಯೋಲ್ ರವರು ಕೊಟ್ಟಿರುವಂತಹ 14 ಪ್ರಿನ್ಸಿಪಲ್ಸ್ ಆರ್ FW ಟೇಲರ್ ಕೊಟ್ಟಿರುವಂತಹ 4 ಪ್ರಿನ್ಸಿಪಲ್ಸ್. ಸೊ FW ಟೇಲರ್ಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಹೆನ್ರಿ ಫಿಯೋಲ್ಸ್ ಪ್ರಿನ್ಸಿಪಲ್. ಈಗ ಹೆನ್ರಿ ಫಿಯೋಲ್ಸ್ ಪ್ರಿನ್ಸಿಪಲ್ ವಾಸ್ ಕ್ವೈಟ್ ಕಾಮನ್ ಫ್ರಮ್ ಸೋ ಮೆನಿ ಲಾಂಗ್ ಇಯರ್ಸ್, ಬಟ್ ಹೆನ್ರಿ ಫಿಯೋಲ್ ಪ್ರಿನ್ಸಿಪಲ್ಸ್ ವೇರ್ ಫಾರ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಹಳೆ ಕಾಲದಾಗ ಅದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನಲ್ಲಿ ಬರುತ್ತಂತಹ ಕ್ವಶನ್ ಈಗ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಸಿಲೆಬಸ್ಸಿಂದ ಡಿಲೀಟ್ ಮಾಡಿರೋದ್ರಿಂದ ಆ ಹೆನ್ರಿ ಫಿಯೋಲ್ 14 ಪ್ರಿನ್ಸಿಪಲ್ಸ್ ಏನದಲ್ಲ ಅದು 4 ಮಾರ್ಕ್ಸ್ನಲ್ಲಿ ಬರುವಂಥ ಸಾಧ್ಯತೆ. 14 ಪ್ರಿನ್ಸಿಪಲ್ಸ್ ಬರೋ ಅವಶ್ಯಕತೆ ಇಲ್ಲ. ಯು ಶುಡ್ ರೈಟ್ ಓನ್ಲಿ ಎನಿ 4 ಪ್ರಿನ್ಸಿಪಲ್ಸ್ ಆಫ್ ಯುವರ್ ಚಾಯ್ಸ್.
So this is one of the important question. This two, among these two, any one might be asked according to me. And second important question is importance of principles of management. Importance of principles of management. I suggest you people to pause the video and note down the questions which are important for 4 marks. So ಈ ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಾನು ಕ್ಯಾಟಗರೈಸ್ ಮಾಡ್ತಾ ಇದ್ದೀನಿ. ಕಮಿಂಗ್ ಟು ಚಾಪ್ಟರ್ ನಂಬರ್ 3. ಚಾಪ್ಟರ್ ನಂಬರ್ 3 ಇಸ್ ವೆರಿ ಇಂಪಾರ್ಟೆಂಟ್ ಅಂಡರ್ 4 marks category because ಇಲ್ಲಿ ಎರಡು ಕ್ವಶನ್ಸ್ ಬರ್ತಾ ಇದೆ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಸ್ ಇನ್ಕ್ಲೂಡಿಂಗ್ 2 questions of 4 marks and one question is very fixed question, that is dimensions of business environment or elements of business environment. It is popularly called as in Kannada ನಾವು ಸ್ಟಾರ್ಕ್ ಅಂತ ಮಾಡ್ತೀವಿ, ಸಾಮಾಜಿಕ, ತಾಂತ್ರಿಕ, ಆರ್ಥಿಕ, ರಾಜಕೀಯ, ಕಾನೂನಾತ್ಮಕ. ಹಿಯರ್ sociological environment, political environment, technical environment, economical environment and legal environment. So you can write it in shortcut also. STEP, STEP. See, this is one of the formula to remember all those 5 dimensions: social, technical, technological, economical, political and legal. So you can remember it as STEP L. What are the 5 dimensions of business environment? Step L: sociological environment, technological environment, economical environment, political environment and legal environment. So this is fixed 100% question idagiruತ್ತದೆ. You should and must read this question, and this question will be of HOTS category. Business environment question will be of HOTS category, dimensions of business environment. HOTS in the sense, I will explain about that also in my future upcoming video sessions. HOTS in the sense indirect question. Direct ಆಗಿ ಕೇಳಿರೋದಿಲ್ಲ, indirect ಆಗಿ question ಬಂದಿರ್ತದೆ. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದಾಗಿರ್ತದೆ? ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆರ್ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಡೈಮೆನ್ಷನ್ಸ್ ಅಲ್ಲ, ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಎನಿ ಒನ್ ಆಫ್ ದಿಸ್ ಫೀಚರ್ಸ್ ಬರಬೇಕು, ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬರಬೇಕು. ಈ 3 ಕ್ವಶನ್ಸ್ ಅನ್ನ ನೀವು ಪರ್ಫೆಕ್ಟ್ ಮಾಡಿದ್ದೇ ಆದಲ್ಲಿ 2 ಕ್ವಶನ್ಸ್ ನಿಮಗೆ ಕಂಪಲ್ಸರಿ ಸಿಗ್ತವೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಚಾಪ್ಟರ್ ನಂಬರ್ 4. ಈಗ ಚಾಪ್ಟರ್ ನಂಬರ್ 4 ಯಾವುದು? ಪ್ಲಾನಿಂಗ್. ಪ್ಲಾನಿಂಗ್ ನಲ್ಲಿ ಅವ್ರು ನಿಮಗೆ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನನ್ನ ಪ್ರಕಾರ ಬರೋದು ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್, ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್, ಆರ್ ಯು ಕ್ಯಾನ್ ಆಲ್ಸೋ ಗೋ ಫಾರ್ ಸ್ಟೆಪ್ಸ್ ಆಫ್ ಪ್ಲಾನಿಂಗ್. Limitations of planning, steps of planning and also planning process. Planning process was again for a practical oriented question. Planning process practical oriented question ಅಲ್ಲಿ ಬರ್ತಾ ಇತ್ತು, ಬಟ್ ಈಗ ಅದು 4 marks ನಲ್ಲಿ ಬರುವಂತಹ ಎಲ್ಲ ಸಾಧ್ಯತೆ ಇದೆ. ಸೊ ಇವು 3 ಕ್ವಶನ್ಸ್ಗಳನ್ನು ನಾನು ಚಾಪ್ಟರ್ ನಂಬರ್ 4 ಇಂದ ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಲೆಂದಿ ಚಾಪ್ಟರ್ ಅದ. ಅಗೇನ್ ಇದ್ರೊಳಗಡೆ ಯಾವ್ದು ಮತ್ತೆ ಇಂಪಾರ್ಟೆಂಟ್ ಅನ್ನೋದು ಲಾಸ್ಟ್ ವಿಡಿಯೋ ಲಾಸ್ಟ್ಗೆ ನಾವು ನೋಡುವ. ಅಗೇನ್ ಟಾಪ್ 6 ಕ್ವಶನ್ಸ್ ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ ನಿಮಗೆ. ಇದಾದ ನಂತರ ಕಮಿಂಗ್ ಟು ಚಾಪ್ಟರ್ ನಂಬರ್ 6. ಚಾಪ್ಟರ್ ನಂಬರ್ 6 ಈಸ್ ರಿಲೇಟೆಡ್ ವಿತ್ ಸ್ಟಾಫಿಂಗ್. ಸ್ಟಾಫಿಂಗ್ ನಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವು ಅಂತ ನೋಡ್ಕೊಂತ ಹೋಗುವ. ಈಗ ನಂಬರ್ 1, ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಐ ವಿಲ್ ಸಜೆಸ್ಟ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ದೇರ್ ಆರ್ 10-12 external sources. You should mention any 4 external sources of recruitment. This will be my first choice in staffing chapter. And on the job and off the job training methods, I have already given it important in 8 marks, and such 8 marks question may also come under 4 marks. For 8 marks they may ask on the job and off the job, but for 4 marks they will ask only either on the job or either off the job training methods. So I will not give important as in 4 marks. It will be considered in 8 marks. Then after this we have another important question here, that is staffing process. Again, staffing process has also been discussed as an important question in 8 marks category. That video is available in my playlist also, in my YouTube channel also, and also available in the link given in the description box, which is right below you. Okay, so staffing process I have given in 8 marks. Already you are studying it for 8 marks. Then again, if you have studied it for 8 marks, it may also come for 4 marks, so you don't have any problem there. Again, we have selection process. So selection process and staffing process.
selection process and staffing process are two important questions which may also come for 8 marks as well as 4 marks, because chapter number 6 staffing has involved 4 marks also 8 marks. ಇಲ್ಲಿ 8 marks ಕೂಡ ಉಂಟು, 6 marks questions ಕೂಡ ಉಂಟು. ಹಾಗಾಗಿ ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಸ್ಟಾಫಿಂಗ್ ಪ್ರೊಸೆಸ್ ಅನ್ನ ಕಂಪಲ್ಸರಿ ನೀವು ಮಾಡಿದ್ರೆ 8 marks ದಲ್ಲೂ ಅಥವಾ 4 marks ಯಾವುದರ ಒಂದು ಕಡೆ 100% ಈ ಕ್ವಶನ್ ಬರ್ತದೆ ರೀ. ಹಾಗಾಗಿ ಗೋ ಫಾರ್ ದೀಸ್ ಕ್ವಶನ್ಸ್. ನೆಕ್ಸ್ಟ್ ಕಮಿಂಗ್ ಟು ಚಾಪ್ಟರ್ ನಂಬರ್ 8, ದಟ್ ಈಸ್ ಕಂಟ್ರೋಲಿಂಗ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ. ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್ ಈಸ್ ಒನ್ ಆಫ್ ದಿ ಫೇಮಸ್ ಕ್ವಶನ್ from many long years, and second one is limitations of controlling. These are two important questions according to me. Controlling chapter is very small chapter. Any one question will 100% come in your exam. Then coming to chapter number 9, ninth chapter, that is financial management. Again I opt working capital requirements, factors affecting working capital requirements, because this question has repeated for many years. Working capital requirements, mention any 4 factors affecting working capital requirements ಅಂತೇಳಿ ಕ್ವಶನ್ ಬರಬಹುದು. ಆಮೇಲೆ ಎರಡನೇದು I will go for factors affecting capital budgeting decisions. Capital budgeting decisions. There are 3 types of decisions: investment decisions, dividend decisions, and financing decision. Investment decision is also called as capital budgeting decisions. Go for this question, either working capital or capital budgeting. Any one question may reflect in your annual examination, or try this all strategies in a preparatory exam also. Then coming to chapter number 10, from chapter number 10 we have 2 questions which will be asked. Marketing chapter nalli 2-4 marks ನ ಇಂಪಾರ್ಟೆಂಟ್ ಪ್ರಶ್ನೆಗಳು. ಅಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಬರಬಹುದು ಅಂತ ನಾವು ನೋಡ್ಕೋದಾದ್ರೆ, ಮಾರ್ಕೆಟಿಂಗ್ ಮಿಕ್ಸ್ ಎಲಿಮೆಂಟ್ಸ್. ದಿಸ್ ಈಸ್ ವೆರಿ ಫೇಮಸ್ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್. ಮಾರ್ಕೆಟಿಂಗ್ ಮಿಕ್ಸ್ ಎಲಿಮೆಂಟ್ಸ್, ದಟ್ ಈಸ್ 4 P's: product, place, price and promotion, which is famously called as 4 P's of marketing mix: product, place, price and promotion. So this is one of the most important question of a marketing chapter. Another important question I will go for: difference between marketing and selling. Difference between marketing and selling is another one of the important question. And number 3, promotional activities. Mention any 4 promotional activities. This may also be asked for 4 marks. So these are 3 important questions from chapter number 10. Here they are going to ask you 2 questions, and I have given 3 important questions. And in 8 marks category we have given objections and benefits of advertisement. Advertisement benefits ಮತ್ತು objections ಅನ್ನ 8 marks ನಲ್ಲಿ ಕೊಟ್ಟಿದ್ದೀನಿ. ಕೆಲವೊಂದು ಸಲ ಆ ಕ್ವಶನ್ ಕೂಡ ಇಲ್ಲಿ ಬರ್ತದೆ ರೀ. Benefits of advertisement for 4 marks, or limitations of advertisement for 4 marks. And another one important question I have given in 8 marks category, that is factors affecting pricing. What do you mean by pricing? Factors affecting pricing. That question may also come for 4 marks. So ಈ ರೀತಿ ಕೆಲವೊಂದು ಕ್ವಶನ್ಸ್ ಈಗ ಚಾಪ್ಟರ್ ನಂಬರ್, ಎಸ್ಪೆಷಲಿ ಚಾಪ್ಟರ್ ನಂಬರ್ 6 and ಚಾಪ್ಟರ್ ನಂಬರ್ 10, ಬಿಕಾಸ್ ಚಾಪ್ಟರ್ ನಂಬರ್ 6 ನಲ್ಲಿ ಸ್ಟಾಫಿಂಗ್ ನಲ್ಲಿ 4 marks ಇದು ಹೌದು, 8 marks ಕ್ವಶನ್ಸ್ ಕೂಡ ಉಂಟು. ಚಾಪ್ಟರ್ ನಂಬರ್ 10 ಮಾರ್ಕೆಟಿಂಗ್ ನಲ್ಲಿಯೂ ಕೂಡ ಸೇಮ್ 4 marks ಕ್ವಶನ್ಸ್ ಕೂಡ ಉಂಟು, 8 marks ಕ್ವಶನ್ಸ್ ಕೂಡ ಉಂಟು. ಸೊ ಈ 2 ಚಾಪ್ಟರ್ಗಳಲ್ಲಿ ಹೆಂಗದಪ್ಪ ಅಂದರೆ 4 marks ಮತ್ತು 8 marks ಎರಡೂ ಇರುವುದರಿಂದ ಕೆಲವೊಂದ್ಸಲ 8 ಅಂಕಗಳ ಪ್ರಶ್ನೆ 4 ಅಂಕಗಳಲ್ಲಿ ಕೂಡ ಬರುವಂತಹ ಎಲ್ಲ ಸಾಧ್ಯತೆ ಇರ್ತದೆ. ಹಾಗಾಗಿ ಆ 8 marks ಕ್ವಶನ್ಸ್ಗಳನ್ನು ಕೂಡ ನೀವು ಕಂಪಲ್ಸರಿ ಪರ್ಫೆಕ್ಟ್ ಆಗಿ ಮಾಡಬೇಕು. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್, ಸ್ಟಾಫಿಂಗ್ ಪ್ರೊಸೆಸ್, ಇಲ್ಲಿ ಇವು 3, ಆಮೇಲೆ ಅಡ್ವರ್ಟೈಸ್ಮೆಂಟ್, ಪ್ರೈಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಫಂಕ್ಷನ್ಸ್, ಅವು 3 ಕ್ವಶನ್ಸ್. ಇವು 3 ಇಷ್ಟು 6 ಕಾನ್ಸೆಪ್ಟ್ಸ್ಗಳನ್ನು ಈ ಚಾಪ್ಟರಿಂದ ಮಾಡಿದ್ರೆ 4 marks 2 8, ಆಮೇಲೆ ಅಲ್ಲಿ 8 marks 1 16 marks ಈ ಚಾಪ್ಟರಿಂದ ಆರಾಮಾಗಿ ಸಿಗ್ತದೆ. ಈಗ ನಾನು ಆಮೇಲೆ ಮತ್ತೆ ವಿಡಿಯೋಗಳನ್ನು ಮಾಡ್ತೀನಿ, ಪಾಸಿಂಗ್ ಸ್ಟ್ರಾಟಜೀಸ್, ಪಾಸಿಂಗ್ ಪ್ಯಾಕೇಜ್, ಇಷ್ಟೆಲ್ಲ ಚಾಪ್ಟರ್ಸ್ಗಳಲ್ಲಿ ಮತ್ತೆ ಇನ್ನಷ್ಟು ಮಿನಿಮೈಸ್ ಮಾಡಿ, ಇನ್ನಷ್ಟು ಕಡಿಮೆ ಮಾಡಿ ಯಾವ ಕ್ವಶನ್ಸನ್ನು ಓದಬೇಕು ಅನ್ನೋದು ಕೂಡ ಇನ್ ಫ್ಯೂಚರ್ ವಿ ವಿಲ್ ಡಿಸ್ಕಸ್. And coming to last chapter, very simple chapter, consumer protection. We have only 2 questions here. One is rights of customers. Another one is responsibilities of customers. Rights of customers and responsibilities of customers according to Customer Protection 1983 Act.
ಓಕೆ, ಆರ್ ಅಪ್ಡೇಟೆಡ್ ಆಕ್ಟ್ 2019. ಈಗ ಇಷ್ಟೆಲ್ಲ ಕ್ವಶನ್ಸ್ಗಳು ನಿಮ್ಮ ಬೋರ್ಡ್ ಮೇಲೆ ಕಾಣ್ತಾ ಇದೆ. ಸರ್, ಕಂಪಲ್ಸರಿ ನಾನು ಮಾಡಲೇಬೇಕಾದ ಕ್ವಶನ್ಸ್ ಯಾವ್ಯಾವು ಅನ್ನೋದನ್ನು ಹೇಳ್ತೀನಿ. ಯಾಕೆ ಆ ಕ್ವಶನ್ಸ್ಗಳನ್ನು ಮಾಡಬೇಕು ಅನ್ನೋದು ಕೂಡ ನಾವು ಚರ್ಚೆ ಮಾಡ್ತೀವಿ. ಈಗ ಮೊಟ್ಟ ಮೊದಲನೇದಾಗಿ ನಾನು ವ್ಯವಹಾರ ಪರಿಸರ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟರ್ಗೆ ಹೋಗ್ತೀನಿ. ಬಿಕಾಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಸ್ ಸಚ್ ಅ ಚಾಪ್ಟರ್ ವೇರ್ 100% you know one question is going to come. So my top first question will be dimensions of business environment. ವಿಡಿಯೋನ ಪೌಸ್ ಮಾಡಿ ನೋಟ್ ಮಾಡ್ಕೊಂಡ್ರೆ ಇನ್ನಷ್ಟು ಹೆಲ್ಪ್ಫುಲ್ ಆಗ್ತದೆ. ಇಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತಾವೆ ರೀ. 2, 4, 7, 9, 11, 13, 16, 18 ಕ್ವಶನ್ಸ್ ಅದಾವೆ 4 ಮಾರ್ಕ್ಸ್ ಬೋರ್ಡ್ ಮೇಲೆ. ಬಟ್ ಸ್ಟಿಲ್ ಇದ್ರೊಳಗಡೆ ಮತ್ತೆ ಕಡಿಮೆ ಮಾಡ್ತಾ ಇದ್ದೀನಿ. 100% ಡೈಮೆನ್ಷನ್ಸ್ ಬರ್ತದೆ. ಅದಾದ ನಂತರ ಫೀಚರ್ಸ್ ಮತ್ತು ಇಂಪಾರ್ಟೆನ್ಸ್ ಎರಡೂ ಓದ್ರಿ. ಎಷ್ಟಾದ್ರಿ? 1 ಬಿಸ್ನೆಸ್ ಡೈಮೆನ್ಷನ್ಸ್ ಎನ್ವಿರಾನ್ಮೆಂಟ್ ಡೈಮೆನ್ಷನ್ಸ್, 2 ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, 3 ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಈ 3 ಕಾನ್ಸೆಪ್ಟ್ ಓದೋದ್ರಿಂದ, ಈ 3 ಕ್ವಶನ್ಸ್ ಓದೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂದರೆ 2 ಕ್ವಶನ್ಸ್ ಕಂಪಲ್ಸರಿ ನಿಮ್ಮ ಎಕ್ಸಾಮ್ಗೆ ಕ್ವಶನ್ ಪೇಪರ್ದಾಗ ಕಾಣಿಸ್ತದೆ. ಎಷ್ಟು ಬರಿಬೇಕು ನೀವು? 4 ಮಾರ್ಕ್ಸ್ದು 6 ಕ್ವಶನ್ಸ್ ಬರಿಬೇಕು ಔಟ್ ಆಫ್ 10. 6 ಕ್ವಶನ್ಸ್ ಒಳಗಡೆ ಇವ 2 ಇರ್ತಾವೆ ರೀ. 3ರಾಗನ 2 100% ಬರ್ತಾವೆ. ಈಗ ಅದೊಂದು. ಅದು ಬಿಟ್ಟಂದ್ರೆ ನೀವು ಕಂಟ್ರೋಲಿಂಗ್ ಚಾಪ್ಟರ್ಗೆ ಬರ್ರಿ. ದಟ್ ಈಸ್ 8th ಚಾಪ್ಟರ್, ವೆರಿ ವೆರಿ ಸ್ಮಾಲ್ ಚಾಪ್ಟರ್. ಇಲ್ಲಿಯೂ ಕೂಡ ಇವೆರಡೂ ಕ್ವಶನ್ಸ್ ಓದ್ರಿ. ನಂಬರ್ 4 ಐ ವಿಲ್ ಸೆಲೆಕ್ಟ್ steps of controlling and number 5 I will select limitations of controlling. ಸೊ ಇವು 5 ಕ್ವಶನ್ಸ್. ಅದು ಈಗ ಇಲ್ಲಿ 3, ಇಲ್ಲಿ 2, 5 ಕ್ವಶನ್ಸನ್ನು ಓದ್ತಾ ಇರೋದ್ರಿಂದ ನೀವು 3 ಕ್ವಶನ್ಸ್ ಕಂಪಲ್ಸರಿ ಬರೀಬಹುದು. 2 ಬಿಸ್ನೆಸ್ ಎನ್ವಿರಾನ್ಮೆಂಟ್, 1 ಕಂಟ್ರೋಲಿಂಗ್. ಸೊ ಔಟ್ ಆಫ್ 5 ಕ್ವಶನ್ಸ್ ಯು ಆರ್ ಏಬಲ್ ಟು ರೈಟ್ 3 ಕ್ವಶನ್ಸ್. 6 ಕ್ವಶನ್ಸ್ ಬರೀಬೇಕು. ಇವು 3 ಬರ್ತಾರೆ ಆರಾಮ್ಸೆ. 3 ಬಂದು ರೀ. 5 ಕ್ವಶನ್ದಾಗ 3 ಕಂಪಲ್ಸರಿ ಬರ್ತಾವೆ. ಸೊ ಇಲ್ಲೇ ನಿಮಗೆ 100 ಮಾರ್ಕ್ಸ್ ಸಿಕ್ತು. ಪಾಸಿಂಗ್ ಆಗೋವರೆಗೆ ಅದು ವೆರಿ ವೆರಿ ಯೂಸ್ಫುಲ್ ಆಗಿರ್ತದೆ. ಆಮೇಲೆ 80 ಔಟ್ ಆಫ್ 80 ಟಾರ್ಗೆಟ್ ಇದ್ದವರು ಕೂಡ ಈ ಸ್ಟ್ರಾಟಜಿಸನ್ನು ಫಾಲೋ ಮಾಡ್ಬೋದು. ಅದಾದ ನಂತರ ನಾನು ಇಲ್ಲಿ ಬರ್ತೀನಿ. ಯಾವುದು? ಚಾಪ್ಟರ್ ನಂಬರ್ 6ಗೆ ಬರ್ತೀನಿ. ಎಕ್ಸ್ಟರ್ನಲ್ ಸೋರ್ಸಸ್. ಮೈ 6th ಕ್ವಶನ್ ಈಸ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. 7th ಕ್ವಶನ್ ಐ ಸಜೆಸ್ಟ್ ಸೆಲೆಕ್ಷನ್ ಪ್ರೊಸೆಸ್. 8th ಕ್ವಶನ್ ಐ ಸೆಲೆಕ್ಟ್ ಸ್ಟಾಫಿಂಗ್ ಪ್ರೊಸೆಸ್. ಯಾಕೆ ನಾನು ಈ 3 ಕ್ವಶನ್ಸ್ಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಬಿಕಾಸ್ ಅವು 4 ಮಾರ್ಕ್ಸ್ಗಂತೂ ಬರ್ಬೋದು. 4 ಮಾರ್ಕ್ಸ್ ಬರಲಿಲ್ಲ ಅಂದರೂ ಆಟೋಮ್ಯಾಟಿಕಲಿ ಅದು 8 ಮಾರ್ಕ್ಸ್ಗಾರೆ ಬರ್ತದೆ. ಈ 3 ಕಾನ್ಸೆಪ್ಟ್ 6, 7, 8 ಎಕ್ಸ್ಟರ್ನಲ್ ಸೋರ್ಸಸ್, ಸೆಲೆಕ್ಷನ್ ಪ್ರೊಸೆಸ್, ಸ್ಟಾಫಿಂಗ್ ಪ್ರೊಸೆಸ್, ಈ 3 ಕ್ವಶನನ್ನು ಓದಿದ್ರೆ 4 ಮಾರ್ಕ್ಸ್ದಾಗ ಬರ್ಲಿಕ್ಕಂದ್ರೂ 8 ಮಾರ್ಕ್ಸ್ಗಾರೆ ಬರ್ತದೆ. ಸೊ 100% ಏನು ಶೂರ್ ಆಯ್ತಪ್ಪ ಅಂದರೆ 4 ಮಾರ್ಕ್ಸ್ ಬರ್ತದೆ. ಇಲ್ಲಕಂದ್ರೆ 8 ಮಾರ್ಕ್ಸ್ ನಿಮಗೆ ಸಿಗ್ತದೆ ಈ 3 ಕ್ವಶನ್ ಓದಿದ್ರೆ. ಸೊ ದಿಸ್ ಆರ್ ಮೈ 8 ಕ್ವಶನ್ಸ್. ಸೊ ನಾನು ಯಾವ ಚಾಪ್ಟರ್ಸ್ ಹೇಳಿದ್ದೀನಿ ನಿಮಗೆ? ಚಾಪ್ಟರ್ ನಂಬರ್ 3 ವೆರಿ ವೆರಿ ಇಂಪಾರ್ಟೆಂಟ್. Chapter number 8 controlling, very very important. Chapter number 6 that is staffing, very very important. And then I come to chapter number 11 consumer protection. ಅಲ್ಲಿ ಚಾಪ್ಟರ್ ಕ್ವಶನ್ ನಂಬರ್ 9 ಅಂತ ತಗೋತೀನಿ. ಇಂಪಾರ್ಟೆಂಟ್ ಕ್ವಶನ್ ನಂಬರ್ 10 ರೈಟ್ಸ್ ಕೂಡ ಓದ್ರಿ, ರೆಸ್ಪಾನ್ಸಿಬಿಲಿಟೀಸ್ ಕೂಡ ಓದ್ರಿ. ರೈಟ್ಸ್ ಆಫ್ ಕಸ್ಟಮರ್ಸ್, ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕಸ್ಟಮರ್ಸ್. ಸೊ ದೀಸ್ ಆರ್ ಮೈ 10 ಹಾಟ್ ಫೇವ್ರೆಟ್ ಕ್ವಶನ್ಸ್. ಈ 10 ಕ್ವಶನ್ಸ್ ಅನ್ನು ಮಾಡಿದ್ರೆ ಫಸ್ಟ್ 2 ಬಿಸ್ನೆಸ್ ಎನ್ವಿರಾನ್ಮೆಂಟ್, 3 ಒಂದರ ಔಟ್ ಆಫ್ ದೀಸ್ 3 1 ಕ್ವಶನ್ ಸಿಕ್ತ್ರಿ. ಔಟ್ ಆಫ್ 4, 5 ಕಂಟ್ರೋಲಿಂಗ್ 2 ಕ್ವಶನ್, 2ನೇ ಕ್ವಶನ್ ಸಿಗ್ತದೆ ನಿಮಗೆ 100%. ಇಲ್ಲಿ 2 ಕ್ವಶನ್ ಸಿಕ್ಕು, ಇಲ್ಲಿ 1 ಕ್ವಶನ್ ಸಿಕ್ತು, 3 ಅದು. 6, 7, 8 ದಟ್ ಈಸ್ ಸ್ಟಾಫಿಂಗ್, ಇಲ್ಲಿ 1 ಕ್ವಶನ್ ಸಿಕ್ತು, 4 ಕ್ವಶನ್ ಸಿಕ್ಕು. ಆಮೇಲೆ 9 and 10 ಇಲ್ಲಿ ಬರ್ತೀನಿ. ಈಗ ಇಲ್ಲಿ 1 ಕ್ವಶನ್ ಸಿಗ್ತದ, ಯಾವುದು? ಕನ್ಸ್ಯೂಮರ್ ಪ್ರೊಟೆಕ್ಷನ್ನಿಂದ. ಸೊ 2, 3, 4, 5 ಆಮೇಲೆ 100% 5 ಕ್ವಶನ್ ಸಿಕ್ಕು ನಿಮಗೆ. ಎಲ್ಲಿ? ಈ 10 ಕ್ವಶನ್ಸನ್ನು ಮಾಡಿದಾಗ ಯು ಆರ್ ಗೆಟಿಂಗ್ 5 ಕ್ವಶನ್ಸ್. ಈಗ ನಾನು ಕೊಟ್ಟಿರೋದು 18 ಕ್ವಶನ್ಸ್. ಯಾರು 80 ಔಟ್ ಆಫ್ 80 ಟಾರ್ಗೆಟ್ ಅದ 18 ಕ್ವಶನ್ಸನ್ನು ಓದಿದ್ರೆ ಐ ಬೆಟ್ ನಿಮಗೆ 100% 6 ಕ್ವಶನ್ಸ್ ಸಿಗ್ತಾವ್ರಿ. ಈಗ ಅಗೇನ್ ಈ 10 ಕ್ವಶನ್ ಓದಿದ್ರೆ ನಿಮ್ಗೆ 5 ಸಿಕ್ಕಾಕತ್ತಾವ್ರಿ. ಮತ್ತು 18 ಕ್ವಶನ್ಸ್ ಓದಿದಾಗ ನಿಮಗೆ 6 ಕ್ವಶನ್ಸ್ ಸಿಗೋದು ದೊಡ್ಡ ಮಾತಲ್ಲ. 100% you will get 6 questions out of these 18. If you are not capable of reading 18, read these 10 questions. And these 10 questions are chapter number 3 business environment, chapter number 6 staffing, chapter number 8 controlling, and chapter number 11 consumer protection rights consumer protection act, ಗ್ರಾಹಕ ಸಂರಕ್ಷಣೆ ಅಂತ ಕರಿತೀವಿ. Yes, these are 18 questions. My dear friends, ಬಹಳ ಎಫರ್ಟ್ಸ್ ತಗೋತದ ಈ ರೀತಿ ನಾವೆಲ್ಲ ಮಾಡ್ಕೊಂಡು ಬರಬೇಕಾದ್ರೆ.
ನಿಮ್ಮ ಸಲುವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ ಒಳ್ಳೆಯದಾಗಬೇಕು, ಎನ್ಯುವಲ್ ಎಕ್ಸಾಮ್ಸ್ ಒಳ್ಳೆಯದಾಗಬೇಕು ಅಂಥೇಳಿ. ಸೊ ದಯಮಾಡಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಯಾರಿಗೆಲ್ಲ ಹೆಲ್ಪ್ ಆಗ್ತದೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ಎಷ್ಟೋ ಜನ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕೇಳ್ತಾ ಇದ್ದೀರಿ. ಸದ್ಯದಲ್ಲೇ ಎಕನಾಮಿಕ್ಸ್ ಆ್ಯಕ್ಚುಲಿ ಐ ಆಮ್ ಅ ಲೆಕ್ಚರರ್ ಆಫ್ ಅಕೌಂಟೆನ್ಸಿ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್, ಬಟ್ ಎಕನಾಮಿಕ್ಸ್ ಇಸ್ ಆಲ್ಸೋ ಮೈ ಫೇವ್ರೆಟ್ ಸಬ್ಜೆಕ್ಟ್. ಎಕನಾಮಿಕ್ಸ್ ಕೂಡ ತೊಗೊಂಬರ್ತೀನಿ. 2 ಮಾರ್ಕ್ಸ್, 4 ಮಾರ್ಕ್ಸ್, 6 ಮಾರ್ಕ್ಸ್, ಆಮೇಲೆ 4 ಮಾರ್ಕ್ಸ್ ಆಲ್ ಇನ್ ಇಂಗ್ಲೀಷ್ ಮೀಡಿಯಮ್ ಆ್ಯಸ್ ವೆಲ್ ಆಸ್ ಕನ್ನಡ ಮೀಡಿಯಮ್ ತೊಗೊಂಬರ್ತೀನಿ. ಇದಾದ ನಂತರ 4 ಮಾರ್ಕ್ಸ್ನಲ್ಲಿ ಕನ್ನಡ ಮೀಡಿಯಮ್ ಕ್ವಶನ್ಸ್ ಕೂಡ ತೊಗೊಂಬರುವ ಆದಷ್ಟು ಬೇಗ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಅಸ್. ಥ್ಯಾಂಕ್ ಯು.